ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ದೊಡ್ಡ ಸೈಜ್ ಬ್ಲೌಸ್ನ ಕಟ್ ಮಾಡ್ಕೋಬೇಕಾರೆ ನಾವು ಯಾವ ರೀತಿ ಎಲ್ಲ ಒಂದು ಈ ಒಂದು ಅಳತೆ ಬ್ಲೌಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು, ಫಿನಿಶಿಂಗ್ ಸಮೇತ, ಫಿಟ್ಟಿಂಗ್ ಸಮೇತ ಅನ್ನೋದು ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ದೊಡ್ಡ ಸೈಜ್ ಬ್ಲೌಸು, 44 ಸೈಜ್ ಬ್ಲೌಸ್ ಇದು. ಸೊ ಇದನ್ನು ಕಂಪ್ಲೀಟ್ ನಾನು ಈ ಒಂದು ಬ್ಲೌಸ್ನ ಯೂಸ್ ಮಾಡಿಕೊಂಡೇ ಕಟ್ಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಕೂಡ ನನಗೆ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಯೂಶ್ವಲಿ ಟೇಪಲ್ಲೇ ಮೆಜರ್ಮೆಂಟ್ ಜಾಸ್ತಿ ತೊಗೊಂಡು ನಾನು ಕಟ್ಟಿಂಗ್ ಮಾಡೋದು. ನನ್ನ ಕಟ್ಟಿಂಗ್ ವೀಡಿಯೋಸ್ ಎಲ್ಲ ನೀವು ನೋಡಿರ್ಬೋದು. ಸೊ ಫಸ್ಟ್ ಟೈಮ್ ನಾನು ಕಂಪ್ಲೀಟ್ ಈ ಒಂದು ಅಳತೆ ಬ್ಲೌಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಅಳತೆನ ತೊಗೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಮ ಮುಂಚಿತವಾಗಿ ಬರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇದು ಮಾರ್ಜಿನ್ ಸಮ ಇಲ್ಲ ಅಂತ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡೆ. ಸೊ ಅದನ್ನು ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ನೀಟಾಗಿ. ಪ್ರತಿ ಸಲ ನೀವು ಕಟಿಂಗ್ ಮಾಡಬೇಕಾದ್ರೆ ಮಾರ್ಜಿನ್ ಸಮ ಇಲ್ಲ ಅಂದರೆ ನೀವು ಫಸ್ಟು ಮಾರ್ಜಿನ್ ಸಮ ಮಾಡ್ಕೋಬೇಕಾಗತ್ತೆ. ಎಷ್ಟು ಈಗ ನಾನು ನೋಡಿ, ನಾನಿಲ್ಲಿ ಸ್ಟಿಚಿಂಗೋಸ್ಕರ ವೇಸ್ಟ್ ಹತ್ರ ಸ್ಟಿಚಿಂಗಿಗೋಸ್ಕರ ಫಸ್ಟೇ ನಾನು 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ನೋಡಿ ಯಾವ ರೀತಿ ಬ್ಲೌಸ್ನ ಮೆಷರ್ಮೆಂಟ್ ಪ್ರಕಾರ ಬ್ಲೌಸಲ್ಲೇ ಮೆಷರ್ಮೆಂಟ್ ತೊಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅಂತ. ಫಸ್ಟ್ಗೆ ಲೆಂತು ನೋಡಿ, ಇಲ್ಲಿ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಈ ಡಾಟ್ವರೆಗೂ ನೀವು ಲೆಂತ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲೆಂತ್ನ ಈ ರೀತಿ ನೋಡಿ, ಇಲ್ಲಿಂದ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಇಲ್ಲಿವರೆಗೂ. ಓಕೆನಾ? ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕಿಂಗ್ನ ಮಾಡೋಣ. ಕಂಪ್ಲೀಟಾಗಿ ನಾನು ಇಲ್ಲಿ ಬ್ಲೌಸ್ನ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಈ ಥರ ಮಾರ್ಕಿಂಗ್ ಅನ್ನೋದು ಮಾಡಲಿಲ್ಲ ಬ್ಲೌಸು ಯೂಸ್ ಮಾಡಿ. ಈಗ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ಬಿಡ್ತಿದ್ದೀನಿ ನಾನು. ಫಸ್ಟು ಇಷ್ಟು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಒಂದ್ಸಲ ಟೇಪಲ್ಲಿ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ಇಲ್ಲಿಂದ ನೋಡಿ 16.5 ಬರುತ್ತೆ. 1 ಪಾಯಿಂಟ್ ಕಡಿಮೆ 16.5 ಲೆಂತ್ ಅನ್ನೋದು ಬರ್ತಾಯಿದೆ. ಇದು ತುಂಬಾ ದೊಡ್ಡ ಸೈಜ್ ಬ್ಲೌಸು. ಸೊ ಇಷ್ಟಾದಮೇಲೆ ನಾನೀಗ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಈ ಒಂದು ಲೈನ್ ಇದೆಯಲ್ಲ, ಇಲ್ಲಿ ಈ ಎರಡೂ ಲೈನ್ನ ಈ ರೀತಿ ಇಟ್ಕೊಂಡು ನೀವು ವೇಸ್ಟ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲಿ ಸ್ಟಿಚಿಂಗಿಗೆ ಬಂದಿದೆ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆಮೇಲೆ 1 ಇಂಚು ನೋಡಿ, 1 ಇಂಚು ಎಕ್ಸ್ಟ್ರಾ ಡಾಟಿಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ ನಾನಿಲ್ಲಿ 1 ಇಂಚ್ ಅಷ್ಟೇ ಇಡ್ತಾ ಇದ್ದೀನಿ. ಯಾಕಂದರೆ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನನಗೆ ಮೇನ್ ಫ್ಯಾಬ್ರಿಕ್ ಚಿಕ್ಕದಾಗಿರೋದ್ರಿಂದ ನಾನು 1 ಇಂಚ್ನ ಇಡ್ತಾ ಇದ್ದೀನಿ. ಸೊ ನೀವು 1.5 ಇಂಚು 2 ಇಂಚ್ನ ಇಟ್ಕೋಬೋದು. ಇಷ್ಟು ಈಗ ಒಂದು ಸಲ ಚೆಕ್ ಮಾಡೋಣ ನಮಗೆ ಕರೆಕ್ಟಾಗಿ ಬಂದಿದೆಯಾ ಅಂತ ವೇಸ್ಟಲ್ಲಿ. ಸೊ ಈ ರೀತಿ ಒಂದೊಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಬ್ಲೌಸ್ ಮೆಷರ್ಮೆಂಟ್ಗೂ ಮತ್ತು ಟೇಪ್ ಮೆಷರ್ಮೆಂಟ್ಗೂ ಏನು ವ್ಯತ್ಯಾಸ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಇಲ್ಲಿ ನೋಡಿ 36.5 ಇದೆ. ಇದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. 18.25 ನೋಡಿ 9.1 ಬರುತ್ತೆ. 9.1 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದು 9.1 ಬಂದಿಲ್ಲ. ನೋಡಿ, ಇಲ್ಲಿ ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸಮ್ಟೈಮ್ಸ್ ನೋಡಿ ನಮಗೆ ಬ್ಲೌಸ್ಗೂ ಟೇಪ್ಗೂ ಎಷ್ಟು ವ್ಯತ್ಯಾಸ ಬರುತ್ತೆ ಅಂತ ನೋಡ್ಬೋದು ನೀವು. ಈ ರೀತಿ ಬಂದಿದೆ. ನನಗೆ ಆ್ಯಕ್ಚುಲಿ ಪಾಯಿಂಟ್ ಬೇಕಾಗಿರೋದು ಇದು ವೇಸ್ಟು 1 ಇಂಚ್ ಡಾಟ್ಗೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಓಕೆನಾ? ಇಷ್ಟಾದಮೇಲೆ ನೋಡಿ ನಾನು ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನನಗೆ ಇಲ್ಲಿ ಬ್ಯಾಕಲ್ಲಿ ಡೀಪ್ ಪಟ್ಟಿ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಪಟ್ಟಿ ಎಷ್ಟಿದೆ ಅಂತ ಇಲ್ಲಿ ಮಿಡ್ಲಿಗೆ ಚೆಕ್ ಮಾಡಿಕೊಂಡ್ರೆ ನಮಗೆ ನೋಡಿ ಈ ರೀತಿ ಇಟ್ಕೊಳ್ಳಿ ಮಿಡ್ಲ್ ಪಟ್ಟಿ. ಓಕೆನಾ? ನೋಡಿ 1/2 ಇಂಚ್ ನನಗೆ ಆಲ್ರೆಡಿ ಸ್ಟಿಚಿಂಗಿಗೆ ಬಿಟ್ಟಿರೋದ್ರಿಂದ ನಾನು ಇಲ್ಲಿ ನನಗೆ ಇದು ಕರೆಕ್ಟಾಗಿ ರೆಡಿ ಬೇಕಾಗಿರೋದು. ಸೊ ಪೈಪಿಂಗ್ 1/4 ಇಂಚು ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಷ್ಟು ನಮಗೆ ಡೀಪು. ಓಕೆನಾ? ಇದಕ್ಕೆ ಮಾರ್ಕ್ನ ಮಾಡ್ಕೊಳ್ತೀನಿ. ನಾನು ಇಲ್ಲೊಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ಈ ರೀತಿ. ಈಗ ನೆಕ್ಕು ವಿಡ್ತ್ನ ತೊಗೊಳ್ತಾ ಇದ್ದೀನಿ ನಾನು. ನೋಡಿ, ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ ನಾನು ಈ ಬ್ಲೌಸ್ಗೆ 5.5 ಇಂಚು 5.5 ಇಂಚ್ನ ತಗೊಳ್ತಾ ಇದ್ದೀನಿ ನೆಕ್ ವಿಡ್ತು. ಇದರಲ್ಲಿ ನಾನು ಶೋಲ್ಡರ್ ಬಂದು ನೋಡಿ, ಶೋಲ್ಡರು 3/4 ತೊಗೊಳ್ತಾ ಇದ್ದೀನಿ. ಶೋಲ್ಡರು 3/4, ಉಳಿದಿದ್ದನ್ನು ನೆಕ್ ವಿಡ್ತ್ ನಾನು 2/4 ತೊಗೊಳ್ತಾ ಇದ್ದೀನಿ. ನೋಡಿ, ದೊಡ್ಡ ಸೈಜ್ ಬ್ಲೌಸ್ ಅಲ್ವಾ, ನೆಕ್ ವಿಡ್ತ್ ನೀವು 2/4 ತೊಗೊಳ್ತಾ ಇದ್ದೀರಾ ಸಾಕಾ ಅಂತ ಕೇಳ್ಬೋದು. ಇದು ಡೀಪ್ ನೆಕ್ ಆಗಿರೋದ್ರಿಂದ ನೋಡಿ 10.5 ಹತ್ರ 10.5 ನಮಗೆ ಡೀಪ್ ಅನ್ನೋದು ಬರ್ತಿದೆ. ಹಾಗಾಗಿ ನಾನಿಲ್ಲಿ 2/4 ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಶೋಲ್ಡರು ಕೂಡ ಇಲ್ಲಿ ಎಷ್ಟಿದೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಶೋಲ್ಡರ್ ಬೇಕಾಗಿರೋದು ನಮಗೆ ನೋಡಿ ಹತ್ರ 2/4 ಇದೆ. 2/4 ಅಂದರೆ ನಾನಿಲ್ಲಿ
ಹಾಫ್ ಇಂಚು ಸೇರಿಸ್ಕೊಂಡು 3 ಕಾಲನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ 3/4 ಇಂಚ್ ಸೇರಿಸ್ಕೋಬೇಕು, ನಾನಿಲ್ಲಿ ಹಾಫ್ ಇಂಚ್ ಸೇರಿಸ್ಕೊಂಡಿದ್ದೀನಿ. ರೆಡಿ ನಮಗೆ 2.5 ಬಂದರೂ ಸಾಕು. ಹಾಗಾಗಿ ಸೊ ಇಲ್ಲ ನಮಗೆ ಇನ್ನೂ ಸ್ವಲ್ಪ ಬ್ರಾಡ್ ಆಗಬೇಕು ಅನ್ನೋದಾದರೆ ನೀವು ಇನ್ನೊಂದು 1/4 ಇಂಚ್ ಸೇರಿಸ್ಕೊಂಡು ಇದಕ್ಕೆ ನೋಡಿ ಶೋಲ್ಡರ್ಗೆ ನೀವು ತೊಗೋಬೋದು. ನೋಡಿ ನಾನಿಲ್ಲ ಇನ್ನೊಂದು 1/4 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ಶೋಲ್ಡರ್ಗೆ 3.5 ಇಂಚ್ ತೊಗೊಳ್ತೀನಿ. ನೆಕ್ ವಿಡ್ತ್ಗೆ 2.25 ತೊಗೊಳ್ತೀನಿ. ಈ ರೀತಿ ನಾವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. 2.25 ತೊಗೊಂಡ್ರೆ ಡೀಪ್ ನೆಕ್ಗೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಈ ಡೀಪ್ ನೆಕ್ 2.25 ತೊಗೊಂಡಿದ್ದೀನಲ್ಲ, ಇಲ್ಲಿ ನೋಡಿ ಅದಕ್ಕೆ ಹಾಫ್ ಇಂಚ್ ಸೇರಿಸಿ 2.25ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 2.25ಗೆ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ನೋಡೋಣ ನಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಅಷ್ಟು ನಮಗೆ ಸರಿ ಹೋಗಿಲ್ಲ ಅಂದರೆ ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ ಇಲ್ಲೊಂದು ರೌಂಡ್ ಶೇಪ್ನ ಕೊಡ್ತಿದ್ದೀನಿ ನಾನು. ಈ ರೀತಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಇಷ್ಟಾದ್ಮೇಲೆ ನೋಡಿ ಇಲ್ಲಿ ನಾವು ಎಷ್ಟು ತೊಗೊಂಡಿದ್ದೀವಿ, 5.25. ಇಲ್ಲೂ ಕೂಡ 5.25 ತೊಗೊಳ್ಳೋಣ. ಈ ರೀತಿ 5.25 ತೊಗೊಂಡು ಇಲ್ಲಿಂದ ನಮಗೆ ಬ್ಲೌಸು ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಪಾರ್ಟ್ನ ತಗೋಬೇಕಾಗತ್ತೆ. ನೋಡಿ ಈ ರೀತಿ ಇಟ್ಕೊಳ್ಳಿ ನೀವು ಆರ್ಮೋಲ್. ನೋಡಿ ಈ ರೀತಿ ಫೋಲ್ಡ್ನ ಮಾಡಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಆರ್ಮೋಲ್ ಅನ್ನೋದು ಈಸಿಯಾಗಿ ನಾವು ತೊಗೋಬೋದು. ನೋಡಿ ಇಲ್ಲಿಂದ ಈ ರೀತಿ ಮಾರ್ಕ್ ನೋಡಿ ಇಲ್ಲಿಗೆ ಇಲ್ಲೇನು ಶೋಲ್ಡರ್ ಅಟ್ಯಾಚ್ ಆಗಿದೆಯೋ ಅಲ್ಲಿಂದ ಹಿಡಿದು ಈ ರೀತಿ ಇಟ್ಟರೆ ನಮಗೆ ಸ್ಟ್ರೈಟ್ ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಬರುತ್ತೆ. 6 ಬರ್ತಿದೆ ನನಗೆ ಆರ್ಮೋಲ್ ಅವ್ರ ಲೆಂತು 6 ಬರ್ತಿದೆ ಇಲ್ಲಿ. ಓಕೆನಾ? ನೋಡಿ ಈ ರೀತಿ ನೀವು ಟೇಪ್ನ ಬೇಕಾದ್ರೆ ಈ ರೀತಿ ಫೋಲ್ಡ್ನ ಮಾಡಿ 6 ಇಂಚ್ ಬರ್ತಿದೆ. ನಾವು ಇಲ್ಲಿ ಸ್ಟಿಚಿಂಗ್ ಲೈನ್ ಸೇರಿಸಿ ತಗೊಳಂಗಿದ್ರೆ 6.5 ತಗೊಳ್ಳಿ. ಇಲ್ಲ ಸ್ಟಿಚಿಂಗ್ ಲೈನ್ನ ಬಿಟ್ಟು ತಗೊಳ್ತೀನಿ ಅಂದರೆ ನೀವು ಇಲ್ಲಿಂದ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನಾವು ಶೋಲ್ಡರ್ ಅಟ್ಯಾಚ್ನ ಬಿಟ್ಟು ಇಲ್ಲಿಂದ ಶೋಲ್ಡರ್ ಅಟ್ಯಾಚಿಗೆ ಇದು ಬಿಟ್ಟು ಇಲ್ಲಿಂದ ಮಾರ್ಕ್ ಮಾಡಿಕೊಂಡ್ರೆ 6 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಷ್ಟು 6 ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿ ಕರ್ವ್ ಸ್ಕೇಲ್ ಈ ಮಿಡ್ಲ್ ಪಾಯಿಂಟ್ನ ನೋಡ್ಕೊಳ್ಳೋಣ. ನೋಡಿ ಇಲ್ಲಿಂದ 6 ಇಂಚಸ್ಗೆ ಇಲ್ಲಿಂದ ತೊಗೊಳ್ಳೋಣ. 3 ಕಾಲಿಗೆ ಈ ರೀತಿ ಸ್ಕೇಲ್ನ ಕೊಟ್ಟು ನಾನಿಲ್ಲಿ ಯಾವುದೇ ರೀತಿ ಶೇಪ್ ಕೊಡ್ತಿಲ್ಲ, ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಕರ್ವ್ ಸ್ಕೇಲ್ನ ಕೊಟ್ಟು ನಾನಿಲ್ಲಿ ಮಾರ್ಕ್ನ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಮಾರ್ಕ್ನ ಮಾಡಿದ್ದೀನಿ. ನಮಗೆ ಆರ್ಮೋಲ್ ರೌಂಡ್ ಎಷ್ಟು ಬೇಕು ಅನ್ನೋದು ನೋಡೋಣ. ಅಪ್ಪರ್ ಚೆಸ್ಟ್ ಬೇಕು ನನಗಿಲ್ಲಿ. ನೋಡಿ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಬ್ಲೌಸಲ್ಲಿ, ಅಳತೆ ಬ್ಲೌಸಲ್ಲಿ. ನೋಡಿ ಇಲ್ಲಿಂದ ನಮಗೆ ನೋಡಿ ಕರೆಕ್ಟಾಗಿ ಇಲ್ಲಿಂದ 11.25 ಬರ್ತಿದೆ ನಮಗೆ. ಓಕೆನಾ? 11.25 ಅಂದರೆ ಟೋಟಲ್ ಇದೆಷ್ಟು 45 ಚೆಸ್ಟ್ ಮೆಜರ್ಮೆಂಟು, 45 ಬ್ಲೌಸ್ ಇದು ಆ್ಯಕ್ಚುಲಿ. ಓಕೆನಾ? 45 ಚೆಸ್ಟ್ ಮೆಜರ್ಮೆಂಟು. ವೇಸ್ಟ್ ಮೆಜರ್ಮೆಂಟ್ ಬಂದು 36.5. ಓಕೆನಾ? ಚೆಸ್ಟ್ ಮೆಜರ್ಮೆಂಟ್ 35, ವೇಸ್ಟ್ ಮೆಜರ್ಮೆಂಟು 36.5 ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಇದು. ಸೊ ನೋಡಿ ನಾನಿಲ್ಲಿ ಇದು ಎಷ್ಟು ಬಂತು 11.25 ಬಂತಲ್ಲ, ನಾನಿಲ್ಲಿ 3/4 ಇಂಚಿನ ಮೈನಸ್ ಮಾಡ್ಕೊಳ್ತೀನಿ. ಓಕೆನಾ? 3/4 ಇಂಚಿನ ಮೈನಸ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನೋಡಿ 11.25 ನಮಗೆ 3/4 ಇಂಚು ಮೈನಸ್ ಮಾಡ್ತೀವಿ ಅಂದರೆ 10 ಇಂಚು ಬರುತ್ತೆ. ಸಾರಿ 10.25 ಇಂಚ್ ಬರುತ್ತೆ, 10.25 ಬರುತ್ತೆ. ಓಕೆನಾ? 10.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಅರ್ಥ ಆಯ್ತಲ್ಲ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಾವಿಲ್ಲಿಂದ ಆರ್ಮೋಲ್ ನಮಗೆ ಎಷ್ಟು ಬರ್ತಿದೆ ಅಂತ. ಇಲ್ಲಿ ನೋಡ್ಕೊಳ್ಳೋಣ ಒಂದ್ಸಲ ಬ್ಯಾಕ್ ಪಾರ್ಟಲ್ಲಿ. ಈ ಥರ ಡೀಪ್ ನೆಕ್ ಬಂದು ತುಂಬ ದೊಡ್ಡ ಸೈಜ್ ಬಂದಾಗ ನಾವು ಪ್ರತಿಯೊಂದು ಪಾಯಿಂಟ್ನೂ ಕೂಡ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಈ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ಆರ್ಮೋಲ್ದು ಲೂಸು ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ 9.25 ಬರ್ತಿದೆ. 9.25 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ. ಫಸ್ಟ್ ಇಲ್ಲಿಂದ ನೋಡ್ಕೊಳ್ಳೋಣ, ಆಮೇಲೆ ನಾವು ಸ್ಟಿಚ್ಚಿಂಗ್ ಮಾರ್ಜಿನ್ ಬಿಟ್ಟು ನೋಡ್ಕೊಳ್ಳೋಣ. ನೋಡಿ 9.25 ನನಗಿಲ್ಲಿ ಇನ್ನೊಂದು ಪಾಯಿಂಟ್ ಜಾಸ್ತಿ ಬರ್ತಿದೆ. ಹಾಗಾಗಿ ನಾನಿಲ್ಲಿ ನೋಡಿ ಇಲ್ಲಿ 10.25 ಮಾರ್ಕ್ ಮಾಡಿದ್ದೀನಲ್ಲ, 10.25ಗೆ ನಾನಿಲ್ಲಿ 10.25 ತೊಗೊಳ್ತಾ ಇದ್ದೀನಿ. 1 ಇಂಚನ್ನ ಮೈನಸ್ ಮಾಡ್ತಾ ಇದ್ದೀನಿ. ಬ್ಯಾಕಲ್ಲಿ ಫ್ರಂಟ್ಗಿಂತೂ ಬ್ಯಾಕಲ್ಲಿ 1 ಇಂಚನ್ನ ಮೈನಸ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನು 1 ಇಂಚು. ಸೊ ಇಲ್ಲಿಗೆ ಮೈನಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ ಅಂತ ನೋಡೋಣ. ನಮಗೆ ಇಲ್ಲಿ ಸ್ಟಿಚ್ಚಿಂಗ್ದು ಸೇರಿಸಿ ಲೆಕ್ಕ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಟಿಚ್ ಮಾಡ್ತೀವಲ್ಲ ನಾವು, ನೋಡಿ ಈಗಲೂ ನಮಗೆ ಜಾಸ್ತಿ ಅನ್ನೋದು ಬರ್ತಿದೆ. ಈಗ ನಾನೇನು ಮಾಡ್ತೀನಿ, ಇಲ್ಲಿಂದ 1/4 ಇಂಚಷ್ಟು ಮೇಲಕ್ಕೆ ತೊಗೊಳ್ತೀನಿ. ಈ ರೀತಿ 1/4 ಇಂಚಷ್ಟು ಮೇಲಕ್ಕೆ ತೊಗೊಳ್ತಾ ಇದ್ದೀನಿ ನಾನು. 1/4 ಇಂಚಷ್ಟು ಮೇಲಕ್ಕೆ ತೊಗೊಂಡು ಇಲ್ಲಿಂದ ನಾವು ಸ್ಕೇಲ್ನ ಈ ರೀತಿ ಮಿಡ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 6 ಇಂಚಸ್ ಆಯಿತು. ಇಲ್ಲಿ 3 ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ಕೇಲ್ನ ಕೊಟ್ಟು ನೀಟಾಗಿ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ನೋಡ್ತಿರ್ಬೋದು ನೀವು. ಈ ರೀತಿ ನಾವೇನು ಮಾಡಬೇಕಂದ್ರೆ ನಮಗೆ ಆರ್ಮೋಲ್ ಲೂಸ್ ಬರೋವರೆಗೂ ನಾವೇನು ಮಾಡಬೇಕು, ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಅಟ್ಯಾಚ್ನ ಬಿಟ್ಟು
ಎಷ್ಟು ಬರುತ್ತೆ ಅಂತ, ನಮಗೆ 9.75 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಬರುತ್ತೆ ನಮಗೆ 9.75. ಸೊ ಈಗ ನಮಗೆ ಪರ್ಫೆಕ್ಟಾಗಿ ಆರ್ಮೋಲ್ ಅನ್ನೋದು ಮ್ಯಾಚ್ ಆಗಿದೆ. ನೋಡಿ ಕರೆಕ್ಟಾಗಿ 9.75 ಬರ್ತಾ ಇದೆ. ಸೊ ಇಷ್ಟಾದಮೇಲೆ ಈಗೇನು ಮಾಡಬೇಕು, ಸೈಡು ಬ್ಲೌಸಲ್ಲಿ ಸೈಡ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾನು ಪ್ರತಿಯೊಂದು ಬ್ಲೌಸಲ್ಲೇ ಇಟ್ಟು ನಿಮಗೆ ಚೆಕ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಇಲ್ಲಿ 1/2 ಇಂಚಷ್ಟು ನಮಗೆ ಅಟ್ಯಾಚಿಗೆ ಬೇಕಾಗುತ್ತಲ್ಲ, ಇಲ್ಲಿ 1/2 ಇಂಚನ್ನ ನೋಡಿ ಇಲ್ಲಿಗೆ ಕರೆಕ್ಟಾಗಿಟ್ಟರೆ, ನೋಡಿ ಇಲ್ಲೂ ಕೂಡ 1/2 ಇಂಚ್ ನಮಗೆ ಅಟ್ಯಾಚಿಗೆ ಬೇಕಲ್ಲ, ಕರೆಕ್ಟಾಗಿ ನಮಗೆ ಸೆಟ್ ಆಗ್ತಿದೆ. ಕಾಣಿಸ್ತಿರ್ಬೋದು ನಿಮಗೆ. ನಮಗೆ ರೆಡಿ ಬೇಕಾಗಿರೋದು ಇಲ್ಲಿಗೆ. ಸೊ ಸ್ಟಿಚ್ಚಿಂಗಿಗೆ ಸೇರಿಸಿ ಈ ಕ್ಲಾತ್ ನಮಗೆ ನೋಡಿ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು, ಇಲ್ಲಿ ನಮಗೆ ಇನ್ನೂ ಒಂದು 1/2 ಇಂಚ್ ಎಕ್ಸ್ಟ್ರಾ ಇದೆ. ನಾನು ಇಲ್ಲಿ ಕ್ರಾಸಾಗಿ ಹಾಕೊಂಡ್ರೆ ನಮಗೆ ಸರಿ ಹೋಗುತ್ತೆ. ಇಷ್ಟು ಸೈಡ್ ಫಿಟ್ಟಿಂಗು ಅರ್ಥ ಆಯ್ತಲ್ಲ. ಈಗ ನಾನು ಡೀಪ್ನ ಚೆಕ್ ಮಾಡ್ಕೊಳ್ತೀನಿ. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ. ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಜಾಸ್ತಿ ಬಿಟ್ಟಿಲ್ಲ, ಯಾಕಂದರೆ ನನಗೆ ಕ್ಲಾತ್ ಅನ್ನೋ ತೀರ ಕಡಿಮೆ ಇದೆ, ಹಾಗಾಗಿ ನಾನು ಬಿಟ್ಟಿಲ್ಲ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಮಗೆ ಡೀಪು ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ. ಈಗ ನೋಡಿ ಇಲ್ಲಿಂದ ನಾವೇನು ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀವಲ್ಲ, ಈ ಶೋಲ್ಡರ್ ಅಟ್ಯಾಚ್ಗೆ ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಇಟ್ಕೊಂಡು ಮಿಡ್ಲಿಗೆ ನಾವಿಲ್ಲಿ ಮಾರ್ಕ್ ಪೀಸಿಂದ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ? ಮಿಡ್ಲಿಗೆ ಈ ರೀತಿ ಮಾರ್ಕ್ ಪೀಸಿಂದ ಮಾರ್ಕ್ ಮಾಡಿಕೊಂಡ್ರೆ ಈಗ ಚೆಕ್ ಮಾಡೋಣ ನಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ಈ ರೀತಿ ಇಟ್ಕೋಬೇಕಾಗತ್ತೆ. ನಮಗೇನಿದು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟಿದ್ದೀವೋ ಕ್ಲಾತು, ಅದನ್ನು ಬಿಟ್ಟು ನಾವು ಇಲ್ಲಿಂದ ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಬಟ್ಟೆನ ಇಟ್ಕೊಳ್ತಾ ಬರೋಣ. ನೋಡ್ಕೊಳ್ಳಿ ಈ ರೀತಿ ಇಟ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಈ ರೀತಿ ಇಟ್ಕೊಳ್ತಾ ಬಂದರೆ ನಮ್ಗೆ ಇಲ್ಲಿ ಏನು ನೋಡಿ, ಇಲ್ಲಿ ಒಂದು 1/4 ಇಂಚಷ್ಟು ಕಡಿಮೆ ಬರ್ತಿದೆ. ಆವಾಗ ಏನು ಮಾಡ್ಬೇಕು ನಾವು, 1/4 ಇಂಚಷ್ಟು ಕಡಿಮೆ ಬರ್ತಿದೆ ಅಂದರೆ ನಾವು ಈ ಪಾಯಿಂಟ್ನ ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕು. ಈಗ 2.75 ತೊಗೊಂಡಿದ್ದೀನಿ, ನಾನಿಲ್ಲಿ 3 ಇಂಚನ್ನ ತೊಗೊಳ್ತೀನಿ, ಇಲ್ಲ 3.25 ತೊಗೊಳ್ತೀನಿ. ಓಕೆನಾ? ಇದು 2.25, 1 ಇಂಚು ಜಾಸ್ತಿ ಮಾಡಿ ಇಲ್ಲಿ 3.25ನ ತೊಗೊಳ್ತೀನಿ. ಈಗ ಸ್ಕೇಲ್ನ ಈ ರೀತಿ ಯೂಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಡೀಪು ಎಷ್ಟಿದೆ ಅಂತ. ಮತ್ತು ಅದೇ ರೀತಿ ನಾವು ಈ ಶೋಲ್ಡರ್ ಅಟ್ಯಾಚ್ ಇದೆಯಲ್ಲ, ಇಲ್ಲಿಂದ ನಾವು ನೀಟಾಗಿ ಕ್ಲಾತ್ನ ಈ ರೀತಿ ಇಟ್ಕೊಂಡು ಬಂದರೆ ನಮಗೆ ಡೀಪ್ ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ ಕರೆಕ್ಟಾಗಿ ನನಗಿವಾಗ ಡೀಪ್ ಅನ್ನೋದು ಮ್ಯಾಚ್ ಆಯಿತು ಇಲ್ಲಿಗೆ ಕರೆಕ್ಟಾಗಿ. ಹಿಂಗೆ ನಾವು ಡೀಪ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ನಮಗೆ ಡೀಪ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಈಗ ನೋಡಿ ಇಲ್ಲಿಂದ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಮಿಡ್ಲ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಎಷ್ಟಿದೆ ಅಂತ ಮೆಷರ್ಮೆಂಟ್ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಡಾಟ್ ಲೆಂತ್ ಇದೆ ಇಲ್ಲಿ 4.5. ನಾನು 4.5ಗೆ ಇಲ್ಲಿ ಸ್ಟಿಚ್ಚಿಂಗ್ದು ಸೇರಿಸಿ 5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟಿದೆ, 5ಕ್ಕೆ 1 ಪಾಯಿಂಟ್ ಕಡಿಮೆ ಇದೆ. ಇಲ್ಲೂ ಕೂಡ 5ಕ್ಕೆ 1 ಪಾಯಿಂಟ್ ಕಡಿಮೆ ಇದ್ದಂಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. 1/2 ಇಂಚ್ ಈ ಕಡೆ, 1/2 ಇಂಚ್ ಆ ಕಡೆ. ನಾವೇನು ಡಾಟ್ಗೆ ನೋಡಿ ಈ ರೀತಿ ನಾವು ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ನಾನು ಒಂದು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇದು ಫಿಟ್ಟಿಂಗ್ಗೋಸ್ಕರ. ಈಗ ನಾನಿಲ್ಲಿ ನೋಡಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಇದು ತುಂಬಾ ಡೀಪ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಾವೇನು ಮಾಡಬೇಕು, ಒಂದು 1/4 ಇಂಚಷ್ಟು ಇಲ್ಲಿ ಈ ಥರ ಕ್ರಾಸಾಗಿ ಕ್ಲಾತ್ನ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ, ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ಮ್ಯಾಚ್ ಆಗುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಡೀಪ್ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಮತ್ತು ದೊಡ್ಡ ಸೈಜ್ ಬ್ಲೌಸ್ ಆಗಿರುತ್ತೆ, ಡೀಪ್ ಜಾಸ್ತಿ ಆಗಿರೋದ್ರಿಂದ ನಾನಿಲ್ಲಿ ಮೈನಸ್ನ ಮಾಡ್ಕೊಂಡಿದ್ದೀನಿ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ನಮಗೆ 1 ಇಂಚು ಮೈನಸ್ ಮಾಡ್ಕೊಂಡಿದ್ದೀವಲ್ಲ ನಾವು ಚೆಸ್ಟಲ್ಲಿ, ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಬರುತ್ತಾ ಅಂತ. ಬ್ಯಾಕಲ್ಲಿ ಒಂದ್ಸಲ ಈ ರೀತಿ ನೀವು ಬ್ಯಾಕ್ ಈ ರೀತಿ ಹಾಕ್ಕೊಳ್ಳಿ. ಸೊ ನಮಗೆ ಪ್ರತಿಯೊಂದು ಪಾಯಿಂಟು ಕೂಡ ಗಮನದಲ್ಲಿ ಪರ್ಫೆಕ್ಟಾಗಿ ಕೇಳಿದಾಗ ನಮ್ಮ ಕಸ್ಟಮರ್ ಏನು ಮಾಡಬೇಕು, ನಾವು ಪ್ರತಿಯೊಂದು ಪಾಯಿಂಟ್ನು ಕೂಡ ಮೈಂಡಲ್ಲಿ ನಾವು ಇಟ್ಕೋಬೇಕಾಗತ್ತೆ. ಅದೇ ರೀತಿ ನಾವು ಕಟ್ ಮಾಡಬೇಕಾಗತ್ತೆ. ನೋಡಿ ಇದು ಯಾವುದೇ ರೀತಿ ಎಳಿಬೇಡಿ, ಕ್ಲಾತ್ನ ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ ಎಷ್ಟು ಬರುತ್ತೆ ನಮಗೆ ಅಂತ. ನಾವೀಗ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ವಲ್ಲ, ಬ್ಯಾಕ್ ಪಾರ್ಟು ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿಂದ ಇಲ್ಲಿಗೆ ನೋಡಿ ನಮಗೆ ಕರೆಕ್ಟಾಗಿ 21.25 ಬರುತ್ತೆ. ಓಕೆನಾ? 21.25 ಬರ್ತಾ ಇದೆ ನಮಗಿಲ್ಲಿ. ಆವಾಗ ನಮಗೆ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ 10 ಕಾಲೇ ಬರುತ್ತೆ ನಮಗೆ. ನೋಡಿ 21 ಅಂದರೆ
ನಮಗೆ 10 ಕಾಲು ಬರುತ್ತೆ, ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ 10 ಕಾಲು ಇಲ್ಲ 10 ಬರುತ್ತೆ. ಸೊ 10 ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಾವಿಲ್ಲಿ ಎಷ್ಟು ತೊಗೊಂಡಿದ್ದೀವಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ 10 ತೊಗೊಂಡಿರೋದು. ನೀಟಾಗಿಲ್ಲಿ ಮಾರ್ಕ್ ನಾನು ಸ್ವಲ್ಪ ಈ ಕಡೆಗೆ ಮಾರ್ಕ್ ಮಾಡಿದ್ದೀನಲ್ಲ, 10 ಮಾರ್ಕ್ನ ಮಾಡಿಕೊಂಡೆ. ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ಮ್ಯಾಚ್ ಆಗುತ್ತೆ. ಅಳತೆ ಬ್ಲೌಸ್ ಏನು ಕೊಟ್ಟಿದ್ದಾರೋ ಅದ್ರ ಪ್ರಕಾರ. ಓಕೆನಾ? ಇಷ್ಟು ಈ ಒಂದು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ನಾನು ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ. ನೋಡಿ, ನಾವಿಲ್ಲಿ ಏನು ಶೋಲ್ಡರ್ ಅಟ್ಯಾಚಿಗೆ ಕಟ್ ಮಾಡ್ಕೊಂಡಿದ್ದೀವೋ ಸೊ ಅದು ಸಮೇತ ನಮಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರನೇ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಮಾರ್ಜಿನು ನೀವು 2 ಇಂಚು ಬೇಕಾದ್ರೂ ಬಿಟ್ಕೊಳ್ಳಿ. ನಾನಿಲ್ಲಿ ನನಗೆ ಕ್ಲಾತ್ ಕಡಿಮೆ ಇದೆ ಅಂತ ನಾನು ಕಡಿಮೆ ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ನ. ನೋಡಿ ಇಷ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಕ್ಕೆ ನಾನು ಲೈನಿಂಗ್ನ ನೋಡಿ ಈ ರೀತಿ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಾರ್ಜಿನ್ ಸಮ ಇಲ್ಲ, ಮಾರ್ಜಿನ್ ಸಮ ಇರೋದಕ್ಕೋಸ್ಕರ ನಾನು ಇಲ್ಲಿ ನೀಟಾಗಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಕ್ಲಾತು ಮಾರ್ಜಿನ್ ನಮಗೆ ಸಮ ಇಲ್ವಲ್ಲ, ಅಷ್ಟು ನಾನು ನೀಟಾಗಿರುತ್ತೆ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡೆ. ಈಗ ನಾನು ಈ ಬ್ಯಾಕ್ ಪಾರ್ಟ್ನ ಇಟ್ಟು ನೋಡಿ ಬ್ಯಾಕ್ ಪಾರ್ಟ್ನ ಇಟ್ಟು ಫಸ್ಟು ಚೆಕ್ ಮಾಡ್ಕೊಳ್ತೀನಿ. ಈ ಕಡೆ ಎಲ್ಲ ಕ್ಲಾತು ನಮಗೆ ಸರಿ ಹೋಗಿದೆಯಾ ಅಂತ. ಸೊ ಈ ಕಡೆ ಎಲ್ಲ ಕ್ಲಾತು ಸರಿ ಹೋಗಿದೆ. ಜಸ್ಟ್ ನಾನು ಈ ಥರ ರಫ್ ಆಗಿ ಈ ರೀತಿ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತೀನಿ ಫ್ರಂಟಲ್ಲಿ ಅಂತ ನೋಡ್ಕೊಳ್ಳಿ ನೀವು. ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ಟ್ಯಾಪ್ ಸೈಡಿಗೆ ತಗೊಂಡೆ ನಾನು. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ನೋಡಿ ಇಲ್ಲಿ ಬ್ಯಾಕಲ್ಲಿ ನಮ್ಗೆ ಎಷ್ಟು ತೊಗೊಂಡಿದ್ದೀನಿ ನಾನು ಶೋಲ್ಡರು 5.25 ಇಂಚ್ ತೊಗೊಂಡಿದ್ದೀನಲ್ಲ, ಫುಲ್ ಶೋಲ್ಡರು 5.25 ಇಂಚ್ನ ತೊಗೊಂಡಿದ್ದೀನಿ ನಾನು. ಸೊ ಇಲ್ಲಿ ನಾನು ಫ್ರಂಟಿಗೆ ಬರೋಷ್ಟೊತ್ತಿಗೆ ಫ್ರಂಟಲ್ಲಿ ನಾನಿಲ್ಲಿ ಎಕ್ಸ್ಟೆಂಡ್ನ ಮಾಡ್ಕೊಳ್ತೀನಿ. ಓಕೆನಾ? ಫ್ರಂಟಲ್ಲಿ ನಾನು 1/2 ಇಂಚಷ್ಟು ಜಾಸ್ತಿ ತೊಗೊಳ್ತೀನಿ. ಯಾಕೆ ಜಾಸ್ತಿ ತೊಗೊಳ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ 6 ಇಂಚ್ ತೊಗೊಂಡಿದ್ದೀನಿ ನಾನಿಲ್ಲಿ. 6 ಇಂಚಲ್ಲಿ ಶೋಲ್ಡರು ಸೇಮ್ ನಾವು ಬ್ಯಾಕ್ ಪಾರ್ಟಲ್ಲಿ ಏನು ತೊಗೊಂಡಿದ್ದೀವೋ ಅದೇ ಶೋಲ್ಡರ್ನ ನಾವು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ ಶೋಲ್ಡರ್ ತೊಗೊಂಡಿದ್ದೀನಿ ನಾನು 3.5 ಇಂಚು. ನೋಡಿ 3.5 ಇಂಚಿಗೆ 1 ಪಾಯಿಂಟು ಕಡಿಮೆ ಇದ್ದಂಗೆ ತೊಗೊಂಡಿದ್ದೀನಿ ನಾನು. ಇಲ್ಲೂ ಕೂಡ ಅಷ್ಟೇ ತೊಗೊಳ್ತೀನಿ ಶೋಲ್ಡರ್. ಇಲ್ಲ ನೀವು ಬ್ಯಾಕ್ ಪಾರ್ಟೇ ತೊಗೊಂಡು ಬ್ಯಾಕ್ ಪಾರ್ಟ್ನ ಇದ್ರ ಮೇಲೆ ಇಟ್ಟು ಕೂಡ ನೀವು ಮಾರ್ಕ್ನ ಮಾಡ್ಕೋಬೋದು ಶೋಲ್ಡರ್ ಎಷ್ಟು ತೊಗೊಂಡಿದ್ದೀವಿ ಅಂತ. ನೋಡಿ ಈ ರೀತಿ ಶೋಲ್ಡರ್ ಒಂದು ಇಲ್ಲಿಂದ ಇಲ್ಲಿ ನೆಕ್ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವೋ ಈ ರೀತಿ ನೀಟಾಗಿ ಇಲ್ಲಿಗೆ ನಾವು ಶೋಲ್ಡರ್ನ ತಗೊಂಡಿದ್ದೀವಿ. ಓಕೆನಾ? ಈ ರೀತಿ ಶೋಲ್ಡರ್ನ ತಗೊಂಡಿದ್ದ ಆದಮೇಲೆ ನಾವೀಗ ನೆಕ್ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ 3.5 ಶೋಲ್ಡರ್ ಆದಮೇಲೆ ನೆಕ್ ವಿಡ್ತ್ ನಮಗೆ 2.5 ಬರುತ್ತೆ. ನಾವೀಗ ನೆಕ್ ವಿಡ್ತಲ್ಲಿ 1/4 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ 2.5 ನೆಕ್ ವಿಡ್ತ್ ಬರುತ್ತೆ, ಇಲ್ಲಿ 3.5 ಶೋಲ್ಡರ್ ಬರುತ್ತೆ ಫ್ರಂಟಲ್ಲಿ. ಓಕೆನಾ? ಇಲ್ಲಿ ನಾವು ಬ್ಯಾಕಲ್ಲಿ 2.25 ತೊಗೊಂಡಿದ್ವಿ ನೆಕ್ ವಿಡ್ತು. ಇದೊಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. 2.25 ಬ್ಯಾಕಲ್ಲಿ ನೆಕ್ ವಿಡ್ತು, 3.5 ಶೋಲ್ಡರು. ಇಲ್ಲಿ ಫ್ರಂಟಲ್ಲಿ 2.5 ನೆಕ್ ವಿಡ್ತು, 3.5 ಶೋಲ್ಡರ್. ಶೋಲ್ಡರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಬರಲ್ಲ. ನಾನಿಲ್ಲಿ ನೆಕ್ ವಿಡ್ತಲ್ಲಿ ಮಾತ್ರ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಲ್ಲಿ. ನೋಡಿ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ನ ತೊಗೊಳ್ಳಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ನೀವು ಉಕ್ಸ್ ಪಟ್ಟಿ ಕಡೆಗೆ ನೀವು ನೋಡಿ ಈ ರೀತಿ ಮೆಜರ್ಮೆಂಟ್ನ ತೊಗೋಬೇಕಾಗತ್ತೆ. ಬ್ಲೌಸ್ನ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ನಾವು ಇಲ್ಲಿಂದ ಶೋಲ್ಡರ್ ಅಟ್ಯಾಚ್ ಏನು ಬಿಟ್ಟಿದ್ದೀವೋ ಇಲ್ಲಿಂದ ಈ ರೀತಿ ಇಟ್ಕೊಂಡ್ರೆ ಟೇಪು ನಮಗೆ ಗೊತ್ತಾಗುತ್ತೆ ಎಲ್ಲಿಗೆ ನಮಗೆ ನೋಡಿ ಡೀಪ್ ಅನ್ನೋದು ಬಂದಿದೆ ಅಂತ. ನೋಡಿ ನಮಗೆ ರೆಡಿ ಬೇಕು 7.5 ಇಂಚು ಇಲ್ಲ 7.25 ಇಂಚು ರೆಡಿ ಬೇಕು. 7.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ 1/2 ಇಂಚು ನಾನು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟೆ. ಇಲ್ಲಿಂದ ನಾನು 7.25 ನಮಗೆ ಡೀಪ್ ಬೇಕು ಅಂದರೆ ನಾನಿಲ್ಲಿ 7.25ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಇಲ್ಲಿಂದ ಅಂದರೆ ನೀವು 7.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಇಲ್ಲಿಂದ ಅಂದರೆ ನೀವು
7 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನಿಮಗೆ ಇಲ್ಲಿ ಡೀಪ್ ಬೇಕು ಅಂದರೆ, ಇದಕ್ಕಿಂತ ಇಲ್ಲಿ ಡೀಪ್ ಬೇಕು ಅಂದರೆ ನೀವು ಒಂದು 1/2 ಇಂಚು ಎಕ್ಸ್ಟೆಂಡ್ ಮಾಡ್ಕೋಬೋದು. ನಾನು ಇಲ್ಲಿ 1/2 ಇಂಚು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಮತ್ತೆ ನಾನು ಮೆಷರ್ಮೆಂಟ್ ಬ್ಲೌಸಲ್ಲಿ ನೋಡಿ ವಿಡ್ತ್ ಜಾಸ್ತಿ ಆದರೆ ಚೇಂಜಸ್ನ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾನು ಒಂದು ಲೈನ್ನ ಈ ರೀತಿ ಹಾಕ್ಕೊಳ್ತೀನಿ. ಇಷ್ಟು ನೆಕ್ದು. ಸೇಮ್ ಇಲ್ಲೂ ಕೂಡ ನಾನು ನೋಡಿ 6 ಇಂಚಸ್ ತೊಗೊಂಡಿದ್ದೀನಲ್ಲ, ಇಲ್ಲೂ ಕೂಡ ನಾನು 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಹಾಕ್ಕೊಂಡು ನಾನು ಇಲ್ಲಿ ಏನು ಮಾಡ್ತೀನಿ, ಒಂದು 1/4 ಇಂಚಷ್ಟು ಒಳಗಡೆಗೆ ತೊಗೊಳ್ತೀನಿ, ಇಲ್ಲ 1/2 ಇಂಚು ಒಳಗಡೆಗೆ ತೊಗೊಳ್ತೀನಿ. ನೀವು 1/4 ಇಂಚ್ ತೊಗೊಂಡ್ರು ಸಾಕು. ಈ ರೀತಿ 1/4 ಇಂಚು ಒಳಗಡೆ ತೊಗೊಂಡು ಈ ಕರ್ವ್ ಸ್ಕೇಲ್ ತೊಗೊಂಡು ಶೇಪ್ನ ಕೊಡ್ತೀನಿ. ಓಕೆನಾ? ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ ಫ್ರಂಟಲ್ಲಿ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಮಗೆ ಬ್ಲೌಸು ನೋಡಿ ಉಪ್ಪಟ್ಟಿ ಕಡೆನೇ ನೀವು ಮಾರ್ಕಿಂಗ್ನ ತೊಗೋಬೇಕಾಗುತ್ತೆ. ಇದು ಬಸ್ಟ್ ಪಾಯಿಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಅಂದರೆ ಅಫೆಕ್ಸ್ ಪಾಯಿಂಟು ಎಲ್ಲಿವರೆಗೂ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಅಫೆಕ್ಸ್ ಪಾಯಿಂಟು ಎಲ್ಲಿವರೆಗೂ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಡಾಟ್ ಎಂಡಿಂಗು, ಇಲ್ಲಿಗೆ ನೀವು ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ನಾನು ತೊಗೊಳ್ತಾ ಇದ್ದೀನಿ ಅಫೆಕ್ಸ್ ಪಾಯಿಂಟ್. ಇದು ನೋಡಿ ಕರೆಕ್ಟಾಗಿ ನಮಗೆ ಅಫೆಕ್ಸ್ ಪಾಯಿಂಟು 11 ಇಂಚು, 11.5 ಇಂಚಿಗೆ ಅಪೆಕ್ಸ್ ಪಾಯಿಂಟ್ ಇದೆ. ಸೊ ಇಲ್ಲಿಂದ ನಮಗೆ ಅಂದಾಜು 12 ಇಲ್ಲಿಂದ 11.5ಗೆ ಶೋಲ್ಡರ್ ಅಟ್ಯಾಚಿಂದ ಬಿಟ್ಟು 11.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಅವರ ಅಪೆಕ್ಸ್ ಪಾಯಿಂಟು. ಇಲ್ಲಿ ಒಂದು ಲೈನ್ನ ಹಾಕ್ಕೊಳ್ತೀನಿ. ಓಕೆನಾ? ಇಲ್ಲಿ ಅಪೆಕ್ಸ್ ಪಾಯಿಂಟ್ ಹತ್ರ ಒಂದು ಲೈನ್ ಹಾಕಿದ್ದಾದಮೇಲೆ ಇಲ್ಲಿಂದ ನಮಗೆ ಈ ಒಂದು ಕ್ರಾಸ್ ಬೆಲ್ಟು ಎಲ್ಲಿಗೆ ಅಟ್ಯಾಚ್ ಆಗಿದೆ ಅಂತ ನೋಡ್ಕೊಳ್ಳೋಣ. ಈ ಥರ ಬ್ಲೌಸ್ ತೊಗೊಳ್ಳಿ. ನೋಡಿ ಇಲ್ಲಿಂದ 14.5 ಇಂಚಿಗೆ ನಮಗೆ ನೋಡಿ ಇಲ್ಲಿ 14.5 ಇಂಚು ಬರ್ತಿದೆ. 14.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಶೋಲ್ಡರ್ ಅಟ್ಯಾಚ್ ಲೈನ್ ಬಿಟ್ಟು ಕೆಳಗಡೆ ಲೈನಿಗಿಂದ 14.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಗೆ ಸ್ಟಿಚ್ಚಿಂಗಿಗೆ ಬೇಕಾಗುತ್ತಲ್ಲ 1/2 ಇಂಚು ಇಲ್ಲಿ ಆ್ಯಡ್ ಮಾಡಿಕೊಂಡು 15 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ 15 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿ ಚೆಸ್ಟ್ ತಗೊಳ್ಳೋದಾದರೆ ಇದು 45 ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಅನ್ನಲ್ಲ, ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನಿಮಗೆ ನೋಡಿ 45ಅಲ್ಲಿ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಟೇಪ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ನೋಡಿ 45 45 ಬಂತು, ಅದನ್ನು 22.5 ಬಂತು. ಮಾರ್ಕ್ ಮಾಡಿದ್ರೆ ನೋಡಿ 11.25 ಬರುತ್ತೆ. 11.25 ನಮಗೆ ಚೆಸ್ಟ್ ಮೆಜರ್ಮೆಂಟಿಗೆ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ 11.25 ನನಗೆ ಫುಲ್ ಚೆಸ್ಟ್ ಮೆಜರ್ಮೆಂಟು ತಗೊಳ್ತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಓಕೆನಾ? ಈ ಪಾಯಿಂಟ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಮಗೆ ಫುಲ್ಲು ಚೆಸ್ಟ್ ಮೆಜರ್ಮೆಂಟು 45 ಇಂಚಸ್ಸು ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ಫ್ರಂಟಲ್ಲಿ 11.25 ಬರುತ್ತೆ. 11.25ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬ್ಲೌಸ್ಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ಗೆ 1 ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಈಗ ನಮಗೆ ಫುಲ್ ಬ್ರಸ್ಟ್ ಸೈಜ್ ಎಷ್ಟು ಬೇಕು ಅಂದರೆ ನಾವು ಯಾವ ರೀತಿ ತೊಗೋಬೇಕು ಬ್ಲೌಸಲ್ಲಿ ಅಂದರೆ ನೋಡಿ ಇಲ್ಲಿಂದ ಈ ಡಾಟ್ ಏನಿದೆಯೋ ಈ ಡಾಟಿಂದ ಈ ಡಾಟ್ಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬರ್ತಿದೆ ನನಗಿಲ್ಲಿ 11.5 ಬರ್ತಿದೆ. ಓಕೆನಾ? ಫುಲ್ ಇದು ಅಪ್ಪರ್ ಚೆಸ್ಟು, ಇದು ಫುಲ್ ಬ್ರಸ್ಟ್ ಮೆಷರ್ಮೆಂಟ್ ನಮಗೆ 11.5 ಬರ್ತಿದೆ. 11.5ನ ನಾವು ಇಲ್ಲಿ ತಗೋಬೇಕಾಗತ್ತೆ. ಈ ಪಾಯಿಂಟ್ ಮಾತ್ರ ನಾವು 11.5ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಇದು ಫುಲ್ ಬರ್ಸ್ಟ್ ಪಾಯಿಂಟ್. ಓಕೆನಾ? ಇಲ್ಲಿಂದ ಹಿಂಗೆ ಒಂದು ಲೈನ್ನ ಹಾಕೊಳ್ಳೋಣ. ಫಸ್ಟು ನಿಮಗೆ ಇದ್ರಲ್ಲಿ ಡೌಟ್ ಬರಬಾರ್ದು ಅಂತ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಡೆಯಿಂದ ಎಕ್ಸ್ಟ್ರಾ ಮಾರ್ಜಿನ್ ಮತ್ತೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಇಷ್ಟಾದಮೇಲೆ ನೋಡಿ ತುಂಬಾ ಈಸಿಯಾಗಿ ನಾವು ಡಾಟ್ನ ಈಗ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ಮೆಥಡಲ್ಲಿ ನೀವು ಡಾಟ್ನ ಮಾರ್ಕ್ ಮಾಡಿಕೊಂಡ್ರೆ ಈ ಥರ ದೊಡ್ಡ ಸೈಜ್ ಬ್ಲೌಸಲ್ಲಿ ತುಂಬಾ ಈಸಿಯಾಗಿ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗಿಬಿಡುತ್ತೆ. ಸೊ ಈಗ ನೋಡ್ಕೊಳ್ಳಿ ಒಂದ್ಸಲ ಯಾವ ರೀತಿ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ ಅಂತ. ನೋಡಿ ಇಲ್ಲಿಂದ ಏನು ಮಾಡಬೇಕು, ಇಲ್ಲಿಂದ ನಾನು ಇಲ್ಲಿ 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲ 3 ಇಂಚಸ್ಸು ಸಾಕು. ಇಲ್ಲಿಂದ ಒಂದು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೀವು ಚಿಕ್ಕ ಸೈಜ್ ಬ್ಲೌಸ್ ಆದರೆ 2.5 ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ 4 ಇಂಚಸ್, ಇಲ್ಲಿಂದ 4 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ 3 ಇಂಚಸ್ಸು, ಇಲ್ಲಿ 4 ಇಂಚಸ್ಸು. ಈಗ ನೆಕ್ಕು ಈ ಒಂದು ಡಾಟ್ ವಿಡ್ತು
ಈ ಡಾಟ್ ವಿಡ್ತ್ ನಾನು ಮಾರ್ಕ್ ಮಾಡ್ಕೊಳ್ತೀನಿ 2.25 ಇಂಚು. ಓಕೆನಾ, 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು 3ವರೆಗೂ ಮಾರ್ಕ್ ಮಾಡ್ಕೋಬೋದು. ನಿಮ್ಮ ಒಂದು ಬ್ಲೌಸು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ 2.25 ಇಂಚನ್ನ ತೊಗೊಂಡಿದ್ದೀನಿ. 2.25 ಇಂಚಿಗೆ ಮಿಡ್ಲ್ ಪಾಯಿಂಟ್ ಏನು ಬರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಮಿಡ್ಲ್ ಪಾಯಿಂಟ್ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿಂದ ನೋಡ್ಕೊಳ್ಳಿ, ಇಲ್ಲಿಗೆ ಎಷ್ಟು ಬರುತ್ತೆ, 4.25 ಬರುತ್ತೆ. ಇಲ್ಲೂ ಕೂಡ 4.25ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಡಾಟ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ, ಆಲ್ರೆಡಿ ಸ್ಟಿಚ್ಚಿಂಗು ಸೇರಿಸಿ ನಾನಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ಟೆಂಡ್ನ ಮಾಡ್ತಾ ಇಲ್ಲ. ಈಗ ಇಲ್ಲಿ ಉಪ್ಪಟ್ಟಿ ಹೈಪಟ್ಟಿ ಟೋಟಲ್ ಲೆಂತ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತುಂಬಾ ಉದ್ದನೂ ಇಡಬಾರ್ದು, ಫಿನಿಶಿಂಗು ನಮಗೆ ಬ್ಲೌಸ್ ಚೆನ್ನಾಗಿ ಬರಲ್ಲ. ನೋಡಿ, ಇದು 7 ಇದೆ, ಅಂದರೆ 6.25 7 ಇದೆ. 7ರ ಒಳಗಡೆನೇ ಇಲ್ಲಿ. ನೀವು 7ರ ಮೇಲೆ ಹೋದರೆ ನಿಮಗೆ ಈ ಒಂದು ಬ್ಲೌಸ್ ಅನ್ನೋದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನೀವು 7ರ ಒಳಗಡೆ ಇರೋದು ಉತ್ತಮ. ನೋಡಿ, ನಾನು ಇಲ್ಲಿಂದ 1.25 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ನಮ್ಗೆ ಎಷ್ಟು ಬರುತ್ತೆ ನೋಡಿ, 6.25 ಬರ್ತಿದೆ. 1.25ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಒಂದು ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ನಮಗೆ ಪಾಯಿಂಟ್ಸ್ ಇವಾಗ ಎಷ್ಟು ನಮಗೆ ಈ ಕಪ್ ಶೇಪ್ ನೀಟಾಗಿ ಬರಬೇಕು ಅಂದರೆ ನಮಗೆ ಎಷ್ಟು ವಿಡ್ತ್ ಬೇಕು, ಒಂದು ಡಾಟ್ಗೂ ಇನ್ನೊಂದು ಡಾಟ್ಗೂ ಎಷ್ಟು ವಿಡ್ತ್ ಬೇಕು ಅನ್ನೋದು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾನು ಇಲ್ಲಿಂದ 1.25 ಇಂಚು ಈ ಕಡೆ ಮಾರ್ಕ್ ಮಾಡ್ಕೊಳ್ತೀನಿ, 1.25 ಇಂಚು ಈ ಕಡೆ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, ನೆಕ್ಸ್ಟು 1.25 ಇಂಚು ಈ ಕಡೆಗೂ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟು ನನಗೆ ಡಾಟ್, ನಾನು ಈ ಒಂದು ಡಿಸ್ಟೆನ್ಸ್, ಒಂದು ಡಾಟ್ಗೂ ಇನ್ನೊಂದು ಡಾಟ್ಗೂ ಡಿಸ್ಟೆನ್ಸ್ ಬಂದು ನಾನು ಈ 1.5 ಇಂಚ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ನಾನು ನೋಡಿ ಮಿಡ್ಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇದು ನೋಡ್ಕೊಳ್ಳಿ, ನೀವು ಪಟ್ಟಿ ಹೈ ಪಟ್ಟಿಯಲ್ಲಿ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಡಾಟ್ ಲೆಂತ್ ನೋಡಿ, ಹಿಂಗೆ ಚೆಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು 4 ಇಂಚಿದೆ ರೆಡಿ ಅನ್ನೋದು. ಇಲ್ಲಿ ನಮಗೆ 1/4 ಇಂಚು ಇದಕ್ಕೆ ಹೋಗುತ್ತೆ ಪೈಪಿಂಗಿಗೆ. ಒಂದ್ಸಲ ನೆಕ್ನ ಚೆಕ್ ಮಾಡ್ಕೊಂಬಿಡೋಣ ಇರಿ, ಮತ್ತೇನಾದ್ರು ಡೌನ್ ಮಾಡ್ಕೋಬೇಕಂದ್ರೆ ಗೊತ್ತಾಗುತ್ತೆ ನಮಗೆ. ನೋಡಿ, ಇಲ್ಲಿಂದ ನಮಗೇನು ಡೌನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಕು ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೋಡಿ, ಕರೆಕ್ಟಾಗಿ ಇಲ್ಲಿಂದ ಇಟ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗ್ತಿದೆ. ನಮಗೆ ರೆಡಿ 4 ಬೇಕು ಅಂದರೆ ನೋಡಿ, ಇಲ್ಲಿ ಬೇಕು ರೆಡಿ ಅಂದರೆ ನಾವಿದಕ್ಕೆ 1/4 ಇಂಚ್ ಇಲ್ಲಿ ಬೇಕಾಗುತ್ತೆ. ಏನಕ್ಕೆ, ಪೈಪಿಂಗ್ ಅಟ್ಯಾಚ್ಗೆ, ಮತ್ತು 1/4 ಇಂಚ್ ಇಲ್ಲಿ ಡಾಟಿಗೆ ಬೇಕಾಗುತ್ತೆ. ನೋಡಿ, ಇಲ್ಲಿ 6ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಮಿಡ್ಲ್ 3ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಇಲ್ಲಿ ನೋಡ್ಕೊಳ್ಳಿ, ಮಿಡ್ಲ್ 3ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1/4 ಇಂಚ್ ಈ ಕಡೆಗೆ, 1/4 ಇಂಚ್ ಇಲ್ಲಿ ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಡಾಟ್ನ ವಿಡ್ತ್ನ ಮಾರ್ಕ್ ಮಾಡ್ಕೊಂಡು ನೀವು ಡಾಟ್ ಹಿಡ್ದಿದ್ದೆ ಆದರೆ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಇಲ್ಲಿ 1/2 ಇಂಚ್ ನಮಗೆ ಅಟ್ಯಾಚಿಗೆ ಹೋಗುತ್ತಲ್ಲ, ಇಲ್ಲಿಂದ ನೋಡ್ಕೊಳ್ಳಿ, ಇಲ್ಲಿ 2.25 ಇದೆ, ಇಲ್ಲಿ 2.25 ಅಂದರೆ ನಮಗೆ 4.25 ಬರುತ್ತೆ. ಸೊ ನಮಗೆ ರೆಡಿ 4 ಬಂದರೂ ಸಾಕು. ಸೊ ನಾವು ಈ ಪಾಯಿಂಟ್ನ ಇನ್ನು ಸ್ವಲ್ಪ ಮೇಲೆಗೆ ತೊಗೊಳ್ಳೋಣ. 1.25 ಇಂಚನ್ನ ಮೈನಸ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಗೆ ಅವಾಗ ಕರೆಕ್ಟಾಗಿ ಉಪ್ಪಟ್ಟಿ ಅನ್ನೋದು ಸರಿ ಹೋಗುತ್ತೆ. ಇಲ್ಲಿ ನೀವು ಶೇಪ್ನ ಈ ರೀತಿ ಬೇಕಾದ್ರೂ ಕೊಡ್ಬೋದು. ನಿಮಗೆ ಈ ಥರ ಸ್ಟ್ರೈಟಾಗಿ ಕೊಟ್ಟರೆ ಚೆನ್ನಾಗಿ ಬಂದಿಲ್ಲ ಅನ್ನೋರು ಈ ರೀತಿ ಕೂಡ ಕರ್ವಾಗಿ ಕೂಡ ಕೊಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಕರ್ವಾಗಿ ಕೊಟ್ಟು ನೋಡಿ. ಮತ್ತು ಇಲ್ಲೂ ಕೂಡ ಅಷ್ಟೇ ಈ ರೀತಿಯಾಗಿ ಸ್ಟ್ರೈಟಾಗಿ ಕೊಡ್ತೀರಾ, ಜಸ್ಟ್ ಈ ಥರ ಸ್ವಲ್ಪ ಈ ಥರ ರೌಂಡ್ ಶೇಪಲ್ಲಿ ಕೊಡಿ. ಓಕೆನಾ, ಇಲ್ಲೂ ಅಷ್ಟೇ ನೋಡಿ, ಫ್ರಂಟ್ ಪಾರ್ಟ್ನ ತಗೊಳ್ಳಿ. ಸೈಡ್ ಫ್ರಂಟ್ ಪಾರ್ಟ್ ಏನಿದೆಯೋ ಅದನ್ನು ತಗೊಂಡು ಇಲ್ಲಿ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ತಗೋಬೇಕಾಗತ್ತೆ ಅಂತ. ನೋಡಿ, ಇಲ್ಲಿ ನಮಗೆ ಅಟ್ಯಾಚಿಗೋಸ್ಕರ ಶೋಲ್ಡರ್ ಆರ್ಮ್ ಸ್ಲೀವ್ ಅಟ್ಯಾಚ್ಗೋಸ್ಕರ 1/2 ಇಂಚ್ ಬೇಕಲ್ಲ. ಸೊ 1/2 ಇಂಚನ್ನ ಇಲ್ಲಿ ಬಿಟ್ಟು ನಾವು ಇಲ್ಲಿಂದ ಮೆಷರ್ಮೆಂಟ್ ತೊಗೊಳ್ಳೋಣ. ನೋಡಿ, ಇದು ಇಲ್ಲಿ ಬರ್ತಿದೆ ರೆಡಿ. ನಮಗೆ ಇಲ್ಲಿ ರೆಡಿ ಬರ್ತಿದೆ ಅಂದರೆ ನಮಗಿಲ್ಲಿ ಡಾಟಿಗೆ ಬೇಕು, ಮತ್ತು 1/2 ಇಂಚು ಇಲ್ಲಿ ಶೇಪ್ ಬೆಲ್ಟ್ ಅಟ್ಯಾಚಿಗೆ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ 1 ಇಂಚ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಇಲ್ಲಿ ಎಷ್ಟು ಮೈನಸ್ ಮಾಡ್ದಂಗಾಗ 1 ಇಂಚ್ನ ಮೈನಸ್ ಮಾಡ್ತಾ ಇದ್ದೀವಿ. ಓಕೆನಾ, ಇಲ್ಲಿ 1 ಇಂಚ್ನ ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ 1 ಇಂಚ್ನ ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈಗ ವೇಸ್ಟ್ನ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡಿ, ಇಲ್ಲಿಂದ ನಮಗೆ ನಾನು ಉಪ್ಪಟ್ಟಿ ಐಪಟ್ಟಿಗೆ ಕ್ಲಾತ್ ಬಿಟ್ಟಿಲ್ಲ, ಮತ್ತೆ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. 3.5 ಇದೆ, 3.5 ಇಲ್ಲೂ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ. ವೇಸ್ಟ್ ಬೇಕಾಗಿರೋದೆಷ್ಟು ಒಂದ್ಸಲ ನೀವು ಬ್ಯಾಕ್ ಪಾರ್ಟ್ನ ತಗೊಂಡು ನಿಮ್ಮ ಒಂದು ಬ್ಲೌಸ್ ವೇಸ್ಟ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, 9 ಇಂಚು ನಮಗೆ ವೇಸ್ಟ್ ಬೇಕಾಗಿರೋದು. ಓಕೆನಾ, 36.5 ಇದೆಯಲ್ಲ, 9.1 ಬರುತ್ತೆ.
9.25 ಬೇಕು. 9.25ನ ಇಲ್ಲಿ ಬರೋ ಥರ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 3.5 ಇದೆ ಇಲ್ಲಿ, 3.5 ಇಲ್ಲಿಂದ ಕಂಟಿನ್ಯೂ ಮಾಡೋಣ. 9.25 ನಮಗೆ ವೇಸ್ಟ್ ಬೇಕು. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನಾನು ಬಿಟ್ಟಿದ್ದೀನಲ್ಲ, 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಈಗ ನಮಗೆ ಇಲ್ಲಿ ಆರ್ಮೋಲ್ ಕರೆಕ್ಟಾಗಿ ಸೆಟ್ ಆಗುತ್ತಾ ಅಂತ ನೋಡೋಣ. ಇಲ್ಲಿ ನಾನು ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಏನು ನಾನು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದೀನೋ ಇಲ್ಲಿ ಈ ಕಡೆ 1/4 ಇಂಚು, ಈ ಕಡೆಗೆ ಒಂದು 1/4 ಇಂಚನ್ನ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಜಾಸ್ತಿನೇ ಆಯಿತು, 1/4 ಇಂಚ್ ನಾನು ಇಟ್ಕೊಳ್ತೀನಿ. ಈಗ ನೋಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಮಗೆ ಬೇಕಾಗಿರೋದು ಎಷ್ಟು? 9.25 ಬೇಕು. ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗಿಲ್ಲಿ 10.25 ಬರ್ತಿದೆ. ಇಲ್ಲಿಗೆ ನಮಗೆ ಬೇಕಾಗಿರೋದು 9.25 ಅಲ್ವಾ. ಸೊ ಇಲ್ಲಿಂದ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಜಾಸ್ತಿ ಬರ್ತಿದೆ ಎಕ್ಸಸ್ ಅಂತ ನೋಡ್ಕೋಬೇಕಾಗತ್ತೆ. ನೋಡಿ ನಮಗೆ ಬೇಕಾಗಿರೋದು 9.25. ನನಗಿಲ್ಲಿ ಜಾಸ್ತಿ ಎಷ್ಟು ಬರ್ತಿದೆ ಇಲ್ಲಿ ನೋಡಿ, 1 ಇಂಚೇ ಜಾಸ್ತಿ ಬರ್ತಿದೆ. 1 ಇಂಚ್ ಜಾಸ್ತಿ ಬಂದಾಗ ನಾನು ಏನು ಮಾಡ್ತೀನಿ, ಇದನ್ನು ಡಾಟ್ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಆಗ ನಮಗೆ ಕಪ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇಲ್ಲಿಂದ ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು ನಾನು ಡಾಟ್ಗೆ, ಈ ಕಡೆ 1/2 ಇಂಚು ಮತ್ತು ಈ ಕಡೆಗೆ 1/2 ಇಂಚು ಈ ರೀತಿ ಇದು ಡಾಟ್ಗೆ ಕನ್ವರ್ಟ್ ಮಾಡ್ತೀನಿ. ಈಗ ನಮಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 4.25 ಇದೆ. 4.25 ಇಲ್ಲಿಂದ ತಗೊಂಡ್ರೆ ಎಷ್ಟು ಬರುತ್ತೆ ನಮಗೆ? ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳೋಣ. ಇರಿ ಒಂದು ನಿಮಿಷ. ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ಶೇಪ್ನ ಕೊಡ್ತೀನಿ. ಶೇಪ್ನ ಕೊಟ್ಟು ನಾನಿಲ್ಲಿ ಚೆಕ್ ಮಾಡ್ಕೊಳ್ತೀನಿ. ಆರ್ಮೋಲ್ ನನಗೆ ಬರುತ್ತೆ 9.25 ಅಂತ. ನೋಡಿ ಇಲ್ಲಿಂದ ಸ್ಟಿಚ್ಚಿಂಗಿಗೂ ಸೇರುತ್ತಲ್ಲ, ಸ್ಟಿಚ್ಚಿಂಗು ಸೇರಿಸಿ ನಾನಿಲ್ಲಿ ಮೆಜರ್ಮೆಂಟ್ನ ತಗೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಈ ರೀತಿ ಟೇಪ್ನ ಮುಂದಕ್ಕೆ ಮೂವ್ ಮಾಡಿಕೊಂಡು ತಗೊಳ್ತಾ ಹೋದರೆ ನೋಡಿ ನಮಗೆ 1 ಪಾಯಿಂಟ್ ಜಾಸ್ತಿನೇ ಬರ್ತಿದೆ. ಸೊ 1 ಪಾಯಿಂಟ್ ಜಾಸ್ತಿ ಬರೋದನ್ನ ನಾವಿಲ್ಲಿ ಡಾಟ್ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗಷ್ಟು ಜಾಸ್ತಿ ಏನು ಬರೋದಿಲ್ಲ. ಸೊ ಇನ್ನೊಂದು ಸಲ ಚೆಕ್ ಮಾಡ್ತೀನಿ. ನೋಡಿ 1 ಪಾಯಿಂಟ್ ಜಾಸ್ತಿನೇ ಬರ್ತಿದೆ. ಸೊ ಅದನ್ನು ಇಲ್ಲಿ ನೀಟಾಗಿ ಕಟ್ ಮಾಡಿಕೊಂಡ್ರೆ, ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಅಷ್ಟು ವ್ಯತ್ಯಾಸ ಬರೋದಿಲ್ಲ. ಇಷ್ಟು ನೋಡಿ ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ನಾನಿಲ್ಲಿ ಉಪ್ಪಟ್ಟಿಗೆ ಅಂತ ಎಕ್ಸ್ಟ್ರಾ ನೋಡಿ ಈ ರೀತಿ ಕ್ರಾಸ್ ಆಗಿ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಇಲ್ಲಿಂದ ಕ್ರಾಸ್ ಆಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ನೋಡಿ ಇಲ್ಲಿ ಜಾಸ್ತಿ ಬಿಡಬೇಡಿ. ಇಲ್ಲಿ ನೀವು 1/4 ಇಂಚಷ್ಟು ಈ ಥರ ಕ್ರಾಸ್ ಆಗಿ ಹಾಕ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಸೆಟ್ ಆಗುತ್ತೆ. ಇಲ್ಲೂ ಕೂಡ ನಾನು ನೋಡಿ 1/4 ಇಂಚಷ್ಟು ಕ್ರಾಸ್ ಆಗಿ ರೀತಿ ಹಾಕ್ಕೊಳ್ತೀನಿ. ಯಾವುದೇ ರೀತಿ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಇಷ್ಟು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಕಪ್ ಶೇಪ್ ಎಲ್ಲ ಈ ಒಂದು ಬ್ಲೌಸಲ್ಲಿ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ನೀಟಾಗಿ ನಾವು ಮೆಜರ್ಮೆಂಟ್ ಫುಲ್ ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಇಲ್ಲೂ ಕೂಡ ನನ್ನ ನೆಕ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಯೂಶಲಿ ನಾನು ಸ್ಟಿಚ್ಚಿಂಗ್ ಟೈಮಲ್ಲೇ ಕಟ್ ಮಾಡ್ಕೊಳ್ಳೋದು. ಸೊ ಈಗ ನಾನು ಕಟ್ ಮಾಡಿಬಿಡ್ತಿದ್ದೀನಿ. ಈ ರೀತಿ ಸ್ವಲ್ಪ ಕ್ರಾಸಾಗಿ ಇಲ್ಲಿ ಕಟ್ ಮಾಡಿಕೊಂಡೆ. ಇಲ್ಲೂ ಕೂಡ ನೀವು ನೋಡಿ ಇದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ಈ ಆರ್ಮೋಲ್ ರೌಂಡ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡಿದ್ದಾದಮೇಲೆ ಇಲ್ಲೂ ಕೂಡ ಅದೇ ರೀತಿ. ಸೊ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗಿರ್ಬೋದು. ನೋಡಿ ಈಗ ನಮಗೆ ಇದು ಡಾಟ್ನ ಈ ರೀತಿ ಫೋಲ್ಡ್ನ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ರೌಂಡಿಂಗ್ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟು ಫ್ರಂಟ್ ಪಾರ್ಟು ನೋಡಿ. ಇದನ್ನು ಕೂಡ ನಾನು ಕ್ರಾಸ್ ಆಗಿ ರೀತಿ ಉಪ್ಪಟ್ಟಿ ಐಪಟ್ಟಿಗೆ ಏನು ಬಿಟ್ಟಿದ್ದೀನೋ ಈ ರೀತಿ ನೋಡಿ ಕ್ರಾಸ್ ಆಗಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ, ಇಲ್ಲಾಂದರೆ ಮಾರ್ಕ್ ವೀಲಿಂದ ಮಾರ್ಕ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಇದಕ್ಕೆ ಮಾತ್ರ ನಾನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ಚಿಂಗ್ ಟೈಮಲ್ಲಿ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ
ಫ್ರಂಟ್ ಪಾರ್ಟ್ ಅನ್ನೋದು ಪರ್ಫೆಕ್ಟಾಗಿ ನಮಗೆ ಮ್ಯಾಚ್ ಆಗುತ್ತೆ. ಇಷ್ಟಾದಮೇಲೆ ಈಗ ನಾನು ಬ್ಯಾಕ್ ಪಾರ್ಟ್ನ ಇಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಬ್ಯಾಕ್ ಪಾರ್ಟ್ನ ಇಟ್ಟರೆ ನಮಗೆ ಗೊತ್ತಾಗುತ್ತೆ ಆವಾಗ. ಶೇಪ್ ಬೆಲ್ಟ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಮಗೆ ಡಾಟು ಹೋಗುತ್ತಲ್ಲ, ಸೊ ಡಾಟ್ಗೆ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಈ ರೀತಿ ಡಾಟ್ಗೆ ಫೋಲ್ಡ್ ಮಾಡಿಕೊಂಡು ಇಲ್ಲೂ ಕೂಡ ಡಾಟ್ಗೆ ಈ ರೀತಿ ಫೋಲ್ಡ್ನ ಮಾಡಿಕೊಂಡ್ರೆ ನಮಗೆ ಶೇಪ್ ಬೆಲ್ಟ್ ಎಷ್ಟು ಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ನೋಡಿ, ಇಲ್ಲಿಂದ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ನಮಗೆ ರೆಡಿ 3 ಇಂಚಸ್ ಬೇಕು. ಫ್ರಂಟಲ್ಲಿ, ಸೈಡಲ್ಲಿ ನೋಡೋದಾದರೆ ಎಷ್ಟು ಬೇಕು ಫೋಲ್ಡ್ ಮಾಡ್ಕೊಳ್ಳೋಣ. ಇಲ್ಲಿ ಈ ರೀತಿ ಡಾಟ್ನ ಫೋಲ್ಡ್ ಮಾಡಿಕೊಂಡ್ರೆ ನನಗೆ ಸೈಡಲ್ಲೂ ಕೂಡ ನನಗೆ 3 ಇಂಚಸ್ ಬರ್ತಿದೆ. ನನಗೆ ಫ್ರಂಟಲ್ಲೂ ಮತ್ತು ಸೈಡಲ್ಲೂ ಎರಡೂ ಕಡೆಯೂ ನನಗೆ 3 ಇಂಚಸ್ ಬರ್ತಿದೆ. ಇಲ್ಲಿ ಬಂದರೆ 1/2 ಇಂಚ್ ಹೋದರೆ ನಮಗೆ ನೋಡಿ ನಮಗಿಲ್ಲಿ 2 ಇಂಚಸ್ ಬರ್ತಿದೆ. ಇಲ್ಲಿ 2 ಇಂಚಸ್ ಹಾಕ್ಕೊಳ್ಳಿ. ಇಲ್ಲಿ 3 ಇಂಚಸ್ಸು, ಇಲ್ಲೂ 3 ಇಂಚಸ್ ಬರೋ ಥರ ನಾನು ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳೋದು. ಸೊ ಅದಕ್ಕಿಂತ ಮುಂಚಿತವಾಗಿ ನಾನು ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಈ ಪ್ಯಾಟರ್ನಲ್ಲಿ ಒಂದ್ಸಲ ಕಟ್ ಮಾಡಿ ನೋಡಿ ಹೇಗೆ ಬಂತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಬ್ಬೊಬ್ಬರು ಕಮೆಂಟ್ ಮಾಡ್ತಿರ್ತಾರೆ, ನಾವು ಆರ್ಮೋಲಲ್ಲಿ ಯಾವ ರೀತಿ ಕಟ್ ಮಾಡಿಕೊಂಡ್ರು ರಿಂಕಲ್ ಬರ್ತಿದೆ ಅಂತ. ಸೊ ಒಂದ್ಸಲ ಈ ಮೆಥಡಲ್ಲೂ ಕಟ್ ಮಾಡಿ ನೋಡಿ, ನೀವು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ, ಇಲ್ಲಿ ಮಾರ್ಜಿನ್ ಸಮ ಇಲ್ಲ, ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನು. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ನೀಟಾಗಿ ನಾನು ಕಟ್ ಮಾಡ್ಕೊಂಡ್ಬಿಟ್ಟೆ. ಕಟ್ ಮಾಡ್ಕೊಂಡ್ಬಿಟ್ಟು ಮೆಷರ್ಮೆಂಟ್ ಬ್ಲೌಸ್ನ ತೊಗೊಳ್ಳೋಣ. ನೋಡಿ, ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡಿ. ಸ್ಲೀವ್ ಲೆಂತ್ ಇದೆ 10.5 ಇಂಚು ರೆಡಿ ಇದೆ. ಸೊ ನಾನಿಲ್ಲಿ 1/2 ಇಂಚು ಸ್ಟಿಚಿಂಗಿಗೋಸ್ಕರ ಹಾಕ್ಕೊಳ್ತೀನಿ. ಸೊ ಇಲ್ಲಿಲ್ಲ ಅಂದರೆ ನೀವು ಪೈಪಿಂಗ್ ಕೊಡ್ತೀನಿ ಅಂದರೆ ಒಂದು 1/4 ಇಂಚಾದರೂ ಸಾಕು. ಇಲ್ಲಿ ನಾನು ಹ್ಯಾಂಡ್ಸ್ಗೆ ಪೈಪಿಂಗ್ ಕೊಡ್ತಿದ್ದೀನಿ. ನಾನು ಇಲ್ಲಿ 1/4 ಇಂಚಷ್ಟೇ ತಗೊಳ್ತಾ ಇದ್ದೀನಿ. ಸೊ ನಮಗೆ 10.5 ಇಂಚು ರೆಡಿ ಬೇಕು. ಇಲ್ಲಿ 1/2 ಇಂಚು ನಮಗೆ ಅಟ್ಯಾಚಿಗೋಸ್ಕರ, ಸ್ಲೀವ್ ಅಟ್ಯಾಚಿಗೋಸ್ಕರ ಬೇಕು. ಟೋಟಲ್ ನನಗಿಲ್ಲಿ 11 ಇಂಚು, 10.5 ಪ್ಲಸ್ ಅರ್ಧ 11.5, 11.25 ಟೋಟಲ್ ನಮಗೆ 11.25 ಬೇಕು. ಇಲ್ಲೂ ಕೂಡ 11.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ನಮಗೆ ಚೆಸ್ಟು ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಆಲ್ಮೋಲು ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ಈ ಶೋಲ್ಡರ್ ಅಟ್ಯಾಚ್ ಬಿಟ್ಟು ಎಷ್ಟು ಬರ್ತಿದೆ ಅಂತ ರೆಡಿ ನಮ್ಗೆ ಎಷ್ಟು ಬೇಕು? 9.25 ಬೇಕಲ್ವಾ? ನೋಡಿ, 9.25 ನಮಗೆ ಲೂಸಿಂಗ್ ಬೇಕು. ಆಯಿತಾ? ಇಲ್ಲಿಂದ 9.25 ಎಲ್ಲಿಗೆ ಬರುತ್ತೆ ಹಿಂಗೆ ಕ್ರಾಸಾಗಿ ತೊಗೊಂಡ್ರೆ ನೋಡ್ಕೊಳ್ಳಿ. ನಿಮ್ಗೆ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಕ್ಲಾತ್ ಅಂತ. ಫಸ್ಟ್ ಒಂದು ಸಲ ನೋಡಿಕೊಂಡು ನಮಗೆ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಮಗೆ ಕರೆಕ್ಟಾಗಿ ಫೋಲ್ಡಿಂಗ್ ಅನ್ನೋದು ಸಾಕಾಗಿದೆ. ಈಗ ಮಾರ್ಕಿಂಗ್ನ ಮಾಡೋಣ. ನಾವೇನು ಸ್ಲೀವ್ ನಾನು ಬ್ಲೌಸ್ ಮೆಷರ್ಮೆಂಟ್ ಪ್ರಕಾರ ಮಾಡೋದಾದರೆ ನೋಡಿ, ಸ್ಲೀವ್ನ ಈ ರೀತಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸ್ಲೀವ್ನ ಹಾಕ್ಕೊಂಡು ನಾನು ಸ್ಲೀವ್ಗೆ ಇಲ್ಲಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ 1/4 ಇಂಚು ನಮಗೆ ಮಾರ್ಜಿನ್ ಸಾಕು ಪೈಪಿಂಗ್ ಅಟ್ಯಾಚಿಗೆ. ಸೊ ಇಲ್ಲಿ ಈ ರೀತಿ ಪ್ಲೇಸ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪ್ಲೇಸ್ನ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ನಿಮಗೆ ಬ್ಲೌಸ್ ಮೆಷರ್ಮೆಂಟ್ ಪ್ರಕಾರ ಪಕ್ಕ ನನಗೆ ಇದು ಕರೆಕ್ಟಾಗಿದೆ, ಇದೇ ಅಳತೆಗೆ ಬೇಕು ಅಂತ ಹೇಳಿದಾಗ ನೀವು ಈ ರೀತಿಯೇ ಬ್ಲೌಸ್ನ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮಾರ್ಜಿನು ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ನೀವು ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಮಾರ್ಕ್ನ ಮಾಡ್ತಿದ್ದೀನಿ ನಾನು. ನಮಗೆ ಈ ಸ್ಲೀವ್ ಅಟ್ಯಾಚ್ಗೋಸ್ಕರ 1/2 ಇಂಚ್ ಬೇಕಲ್ಲ, ಸೊ ಇದನ್ನು ಈ ಕಡೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ನಮಗೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಇಲ್ಲೂ ಬೇಕಲ್ಲ, ಇಲ್ಲೂ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿಗೆ ನಮಗೆ ಹ್ಯಾಂಡ್ ಡೌನಿಂಗ್ ಅನ್ನೋದು ಬೇಕಾಗುತ್ತೆ. ಎಷ್ಟು ಬರ್ತಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದು 4.25 ಬರ್ತಿದೆ ನಮಗೆ ಹ್ಯಾಂಡು ಡೌನಿಂಗ್ ಅನ್ನೋದು. ಈ ಸಲ ಕೆಳಗಡೆಗೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ನೋಡಿಕೊಂಡು ನೋಡಿ ಕರೆಕ್ಟಾಗಿ ಇಲ್ಲಿ ನಮಗೆ ಬರ್ತಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆಯೂ ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬಂದಿದೆ. ಈಗ ನಾನು ನೋಡಿ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದಾದರೆ ನೋಡಿ, ಇಲ್ಲಿಂದ ನೀಟಾಗಿ ಇದನ್ನು ಏನು ಮಾಡ್ತಿರೋ ಗೊತ್ತಾ, ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಫೋಲ್ಡ್ನ ಮಾಡಿಕೊಂಡು ಸೇಮ್ ಇದು ಹೇಗಿದೆಯೋ ಹಾಗೆಯೇ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಇಲ್ಲಿಂದ ನೋಡಿ, ನಾನಿಲ್ಲಿ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ನೀವು ಬ್ಯಾಕ್ ಸ್ಲೀವ್ ಪ್ರಕಾರನೇ ನಾವು ಮಾರ್ಕ್ ಮಾಡ್ತೀವಿ ಅನ್ನೋದಾದರೆ ನೀವು ಈ ರೀತಿ ನೋಡಿ ಬ್ಯಾಕದ ಮೇಲೆ ಬರೋ ಥರ ಇಟ್ಕೊಳ್ಳಿ. ಈ ರೀತಿ
ಇಲ್ಲಿಗೆ ನಮಗೆ ಮಾರ್ಕಿಂಗ್ ಅನ್ನೋದು ಬರಬೇಕು. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ, ನೀಟಾಗಿ ನಿಮಗೆ ಸೆಟ್ ಆಗುತ್ತೆ. ಜಸ್ಟ್ ಇಲ್ಲಿ ನೋಡಿ ಈ ರೀತಿ 1/4 ಇಂಚಷ್ಟು ಕ್ರಾಸಾಗಿ ಬರಲಿ. ಈಗ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸು 1/4 ಇಂಚ್ ಬಿಟ್ಟು ಈ ಕಡೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬರುತ್ತೆ ಹ್ಯಾಂಡ್ ಲೂಸು. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಇಲ್ಲಿ ನಮಗೆ ಎಷ್ಟು ಬರುತ್ತೆ? 9.75 ಬೇಕಲ್ಲ, 9.75ಗೆ ಒಂದು ಮಾರ್ಕ್ನ ಮಾಡೋಣ. ಇಲ್ಲಿಂದ ಇಲ್ಲಿಗೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ ಹಾಕ್ಕೊಂಡಾಗ ನಾವು ಇನ್ನೊಂದು ಸಲ ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ನ ಈ ರೀತಿ ತೊಗೊಂಡು ನೋಡಿ ನಾವಿಲ್ಲೇನು ಅಟ್ಯಾಚ್ ಮಾಡಿದ್ದೀವಲ್ಲ ಇಲ್ಲಿಂದ ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಕರೆಕ್ಟಾಗಿ ಲೂಸಿಂಗ್ ಬರುತ್ತಾ ಅಂತ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ನೋಡಿ ಕರೆಕ್ಟಾಗಿ ನಮಗೆ ಈ ಸ್ಟಿಚ್ ಅನ್ನೋದು ಇಲ್ಲಿಗೆ ನಮಗೆ ಕರೆಕ್ಟಾಗಿ ಸೆಟ್ ಆಗ್ತಿದೆ. ಇಲ್ಲಿಂದ ನಿಧಾನ ಆದರೂ ಪರವಾಗಿಲ್ಲ, ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಬ್ಲೌಸ್ನ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ನಮಗೆ ಕರೆಕ್ಟಾಗಿ ಬರ್ತಿದೆಯಾ ಅಂತ ನೋಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬರ್ತಿದೆ. ನನಗೆ ಇಲ್ಲೊಂದು 1/4 ಇಂಚು ಇಲ್ಲಿಗೆ ಬರ್ತಿದೆ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನಿಲ್ಲಿ 1/4 ಇಂಚಿ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮಿಡ್ಲ್ ಪಾಯಿಂಟ್ ಏನು ಬರುತ್ತೆ 4 ಬರುತ್ತೆ. 4ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ 1/2 ಇಂಚಿಗೆ ಶೇಪ್ನ ಕೊಡ್ತೀನಿ ನಾನು. ಸ್ಲೀವ್ ಶೇಪ್ ನೋಡಿ ಈ ರೀತಿ ಸ್ಲೀವ್ ಶೇಪ್ನ ಫ್ರಂಟಲ್ಲಿ ಕೊಟ್ಟರೆ ನಿಮಗೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇಷ್ಟು ಈ ಒಂದು ಹ್ಯಾಂಡ್ಸ್ ಮಾರ್ಕಿಂಗು. ಸೊ ಇದರಲ್ಲೂ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಓಕೆನಾ? ಈಗ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾರ್ಕಿಂಗ್ ಪ್ರಕಾರನೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಒಂದೇ ಕಟ್ಟಿಂಗ್ ಮೆಥಡ್ನ ಫಾಲೋ ಮಾಡಿದ್ರೆ ಎಲ್ರಿಗೂ ನಮ್ಗೆ ಮ್ಯಾಚ್ ಆಗಲ್ಲ, ನಾವು ಚೇಂಜಸ್ ಮಾಡ್ಕೋಬೇಕು. ಇವಾಗ ಕೆಲವರು ಕಮೆಂಟ್ ಮಾಡ್ತಾರೆ, ಸೊ ನಾನು ಇದೇ ಮೆಥಡಲ್ಲಿ ಕಟ್ ಮಾಡಿಕೊಂಡೆ, ನನಗೆ ರಿಂಕಲ್ ಅನ್ನೋದು ಬರ್ತಿದೆ, ಹಾಗಾಗಿ ನಾನು ಏನು ಮಾಡಬೇಕು ಅಂತ. ಆವಾಗ ನೀವು ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಒಂದು ಸ್ವಲ್ಪ ಗಮನಿಸಬೇಕಾಗುತ್ತೆ. ಅಂದರೆ ಎಲ್ಲ ಬ್ಲೌಸ್ ಮೆಷರ್ಮೆಂಟು ಒಂದೇ ಥರ ಇರಲ್ವಲ್ಲ, ಬಾಡಿ ಮೆಷರ್ಮೆಂಟು ಅಷ್ಟೇ ಒಂದೇ ಥರ ಇರಲ್ಲ. ಸೊ ಆಗ ನಾವು ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ನೋಡಿ ನಾವು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ನಮಗೆ ಬ್ಲೌಸು ಪರ್ಫೆಕ್ಟಾಗಿ ಮ್ಯಾಚ್ ಆಗೋದು. ನೋಡಿ ಫ್ರಂಟ್ ಪಾರ್ಟ್ ಶೇಪ್ನ ತೆಗೆದು ಒಂದು ನ್ಯಾಚ್ನ ಹೊಡ್ಕೊಂಡೆ. ಇಷ್ಟು ನಮಗೆ ಹ್ಯಾಂಡ್ಸು. ಈಗ ನಾನು ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ನೋಡಿ ಈ ರೀತಿ ನಮ್ಗೆ ಎಷ್ಟು ಬೇಕು? ಫ್ರಂಟಲ್ಲೂ 3 ಇಂಚ್ ಬೇಕು, ಸೈಡಲ್ಲೂ 3 ಇಂಚಸ್ ಬೇಕು. ಇಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಜಿನ್ ಸಮ ಇಲ್ಲ, ಸೊ ನಾನಿಲ್ಲಿ ಮಾರ್ಜಿನ್ ಸಮ ಮಾಡ್ಕೊಳ್ತೀನಿ. ನಮಗೆ ಸ್ಟಿಚಿಂಗು ಸೇರಿಸಿ ಎಷ್ಟು ಬೇಕು? ಇಲ್ಲಿ ನೋಡಿ 3 ಇಂಚಸ್ ರೆಡಿ ಬೇಕು ಅಂದರೆ ನಾನಿಲ್ಲಿ 3.25 ಇಂಚನ್ನ ತಗೊಳ್ತಾ ಇದ್ದೀನಿ. ಇಲ್ಲ 4 ಇಂಚ್ ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. 1/2 ಇಂಚ್ ಇಲ್ಲಿ 1/2 ಇಂಚಿನ ಸ್ಟಿಚ್ಚಿಗೆ ಸರಿ ಹೋಗುತ್ತೆ. ಸೊ ಇಲ್ಲೂ ಕೂಡ ನಾನು 4 ಇಂಚನ್ನೇ ತಗೊಳ್ತೀನಿ. ಎಷ್ಟು ಬೇಕು ನಮಗೆ ವೇಸ್ಟು ಅಂತಂದರೆ ನೋಡಿ 9.25 ಪ್ಲಸ್ 1 ಇಂಚು ಎಕ್ಸ್ಟ್ರಾ ಎಷ್ಟಾಗುತ್ತೆ ನಮಗೆ ನೋಡ್ಕೊಳ್ಳಿ. ವೇಸ್ಟು ಟೋಟಲ್ ವೇಸ್ಟ್ ಬಂದು ನೋಡಿ 11 ಇಂಚು. ನಾನು 11.5 ಒಂದು 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ತೀನಿ. ನಾನು ಸ್ಟಿಚಿಂಗ್ ಟೈಮಲ್ಲಿ ಎಕ್ಸ್ಟ್ರಾ ಆದರೆ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸೊ ಕಡಿಮೆ ಅಂತೂ ತೊಗೋಬೇಡಿ, ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನೀವು ತೊಗೋಬೇಕಾಗತ್ತೆ. ಇಲ್ಲಿಂದ ನನಗೆ 2.5 ಇಂಚು 3 ಇಂಚು ಸಾಕು. ನೋಡಿ ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 3.25ಗೆ ಮಾರ್ಕ್ ಮಾಡ್ಕೊಳ್ತೀನಿ. ನಮಗೆ ರೆಡಿ ಆವಾಗ 2.25 ಬರುತ್ತೆ. 2.25 3.25 ತೊಗೊಂಡಿದ್ದೀನಲ್ಲ, 1 ಇಂಚು ಹೋದರೆ ನಮಗೆ 2.25 ಬರುತ್ತೆ. ಸೊ ನಮಗೆ ಫ್ರಂಟ್ ಪಾರ್ಟು ಸಾಕು. ಶೇಪ್ ಬಿಟ್ಟು ನೋಡಿ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ ನಾನು. ಈ ರೀತಿ ಶೇಪ್ನ ಕೊಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಬೆಲ್ಟ್ನ ನೋಡಿ ಇಲ್ಲಿ ಕ್ರಾಸಾಗಿ ಒಂದು 1/4 ಇಂಚಷ್ಟು ಕ್ರಾಸಾಗಿ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ ಶೇಪ್ ಬೆಲ್ಟು. ಎಕ್ಸ್ಟ್ರಾ ಆದರೆ ಬೇಕಾದ್ರೆ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಶೇಪ್ ಬೆಲ್ಟ್ ಕಟ್ಟಿಂಗು. ಶೇಪ್ ಬೆಲ್ಟು ಇದು ಸ್ಲೀವ್ಸು, ಇದು ಬ್ಯಾಕ್ ಪಾರ್ಟು. ಸೊ ಬ್ಯಾಕ್ ಪಾರ್ಟಲ್ಲಿ ನಾನಿಲ್ಲಿ ಕ್ರಾಸಾಗಿ ಇಲ್ಲಿ 1/4 ಇಂಚನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 1/4 ಇಂಚನ್ನ ಕಟ್ ಮಾಡಿಕೊಂಡೆ. ಇದು ಬ್ಯಾಕ್ ಪಾರ್ಟು. ಸೊ ಬ್ಯಾಕ್ ಪಾರ್ಟು
ಇದು ಫ್ರಂಟ್ ಪಾರ್ಟು. ಸೊ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಇಷ್ಟು ಕಟ್ಟಿಂಗ್ ಪಾರ್ಟು. ಇಷ್ಟೆಲ್ಲ ಚೇಂಜಸ್ನ ಮಾಡಿಕೊಂಡು ನೀವು ಬ್ಲೌಸ್ನ ಕಟ್ ಮಾಡಬೇಕು. ನೋಡಿ ಮೇನ್ ಫ್ಯಾಬ್ರಿಕ್ ಇದಾಗಿರುತ್ತೆ. ಸೊ ನಾನು ಇದನ್ನು ಸ್ಟಿಚಿಂಗ್ ವೀಡಿಯೋ ಏನು ಹಾಕ್ತಾಯಿಲ್ಲ. ಸೊ ಇದು ಕಟ್ಟಿಂಗ್ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸ್ಟಿಚಿಂಗ್ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.